ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಂಡ ಇಲ್ಲದ ಸಮಯದಲ್ಲಿ ತನ್ನ ಬಾಯ್ ಫ್ರೆಂಡನ್ನು ಮನೆಗೆ ಕರೆಸಿ ವಿಚಿತ್ರವಾದ ಭಂಗಿಯಲ್ಲಿ ಅವನ ಇಂಚಿನ ಉದ್ದದ ಇದನ್ನು ತನ್ನದರೊಳಗೆ ಹಾಕಿಸಿಕೊಂಡು ರಸ ಸುರಿಸಿಕೊಳ್ಳುತ್ತಿದ್ದಳು. ಸೊ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕಥೆನ ಕೊನೆಯವರೆಗೂ ಕೇಳಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಹಾಗಾದರೆ ಕತೆ ಶುರು ಮಾಡೋಣ. ರಿತುಗೆ ಮೋಹಿತ್ ಅನ್ನೋ ವ್ಯಕ್ತಿ ಕಾಲ್ ಮಾಡ್ತಾನೆ. ಆಗ ರಿತು, ನೀನು ನನಗೆ ಪದೇ ಪದೇ ಕಾಲ್ ಮಾಡಬೇಡ, ಮೊದಲೇ ನನ್ನ ಗಂಡ ಪೊಲೀಸ್ ಇದ್ದಾನೆ, ನಾನೇ ನಿನ್ನನ್ನು ರೂಮಿಗೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿಸಿಕೊಂಡ ಅಲೋಕ್, ರೋಹಿತ್ ಅಂದರೆ ಯಾರು, ನೀನು ಯಾಕೆ ಅವನ ರೂಮ್ಗೆ ಹೋಗ್ತಾ ಇದ್ದೀಯಾ ಅಂತ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಆಗ ರಿತು ಅವನ ಕೆನ್ನೆಗೆ ತಿರ್ಗಾ ಬಾರಿಸಿ, ನಾನು ನಿನಗೆ ಪೊಲೀಸ್ ಆಫೀಸರ್ ಥರ ಆ್ಯಕ್ಟ್ ಮಾಡೋಕ್ಕೆ ಹೇಳಿದ್ದೆ, ಆದರೆ ನೀನು ನನ್ನನ್ನು ನಿಜವಾಗಿಯೂ ಹೊಡಿತಾ ಇದ್ದೀಯಲ್ಲ ಅಂತ ಬೈತಾಳೆ. ಆಗ ಅಲೋಕ್, ನಾನು ನಿನ್ನ ನಿಜವಾದ ಗಂಡ ಅಂತ ಅಂದ್ಕೊಂಡ್ಬಿಟ್ಟು ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಓ, ಈ ಡಗಾರ್ಗೆ ಇವನು ನಿಜವಾದ ಗಂಡ ಅಲ್ವಾ? ಯಾವನ ಜೊತೆನೂ ಪೊಲೀಸ್ ಡ್ರೆಸ್ ಹಾಕಿಸಿಕೊಂಡು ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾಳೆ, ಅದರಲ್ಲಿ ಮತ್ತೆ ಇನ್ನೊಬ್ಬನಿಗೆ ಕಾಲ್ ಬೇರೆ. ಆಗಲಿತು, ನೀನು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಅಲೋಕ್ ಹೌದು ಅಂತ ಹೇಳಿ ಅವಳ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ರಿತು ಗಂಡ ರಾಜ್ ಕಾಲ್ ಮಾಡಿ, ನಮ್ಮ ಮಗಳು ಪಿಂಕಿ ತುಂಬಾನೇ ಅಳ್ತಾ ಇದ್ದಾಳೆ, ಬೇಗ ಮನೆಗೆ ಬಾ ಅಂತ ಹೇಳ್ತಾನೆ. ಆಗ ರಿತು ವಾಪಸ್ ಹೊರಟು ಹೋಗೋಕೆ ನಿಲ್ತಾಳೆ. ಆಗ ಅಲೋಕ್, ನೀನು ಆ ರಾಜನನ್ನು ಬಿಟ್ಟು ನನ್ನನ್ನು ಮದುವೆ ಆಗು ಅಂತ ಹೇಳ್ತಾಳೆ. ಆಗ ರಿತು, ನಿನಗೆ ನಿನ್ನನ್ನು ಖರ್ಚು ನೋಡ್ಕೊಳ್ಳೋಕೆ ಆಗೋದಿಲ್ಲ, ಇನ್ನು ನನ್ನನ್ನು ನೋಡ್ಕೊತೀಯ ಅಂತ ಬೈದು ಅವನಿಗೆ ದುಡ್ಡನ್ನು ಕೊಟ್ಟು ನೆಕ್ಸ್ಟ್ ಟೈಮ್ ಪೈಲಟ್ ಡ್ರೆಸ್ನಲ್ಲಿ ಬಂದು ನನ್ನನ್ನು ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಹೋಗ್ತಾಳೆ. ಓಹೋ, ಈ ಇವಳಿಗೆ ಅವನಿಗೆ ದುಡ್ಡು ಕೊಟ್ಟು ಅವನಿಂದ ಮಾಡಿಸ್ಕೊತಾಳೆ. ಎಂತಾಳಪ್ಪ ನೋಡಿ, ಎಲ್ಲ ಹುಡುಗಿಯರು ಹುಡುಗರಿಂದ ದುಡ್ಡು ಕೇಳಿದರೆ ಇವಳು ತೆಗಿಸಿಕೊಳ್ಳೋಕೋಸ್ಕರ ಅವನಿಗೆ ದುಡ್ಡು ಕೊಡ್ತಾಳೆ. ನಂತರ ರಿತು ಹೋಗುವಾಗ ಒಂದು ಕಾರ್ನಿಂದ ರಿತುಳ ಸೀರೆ ಒದ್ದೆ ಆಗಿಬಿಡುತ್ತೆ. ಆಗ ಆ ಕಾರ್ನ ಓನರ್ ವರುಣ್ ಅವಳನ್ನು ನೋಡಿ, ನಾನು ನಿನ್ನ ಸ್ಕೂಲ್ ಫ್ರೆಂಡ್ ವರುಣ್, ಮೊದಲು ನಿನ್ನ ವಿಷಯ ಇಡೀ ಸ್ಕೂಲಲ್ಲಿ ಹರಿದಾಡ್ತಾ ಇತ್ತು, ನಿನಗೆ ನೆನಪಿದೆಯಾ ಅಂತ ಕೇಳ್ತಾನೆ. ಓಹೋ, ಈ ಊರಲ್ಲಿ ಆಗಲೇ ಎಲ್ಲಾನು ಶುರು ಹಚ್ಕೊಂಡ್ಬಿಟ್ಟಾಳೆ ಇವಳು ನಿನ್ನ ಈ ಕೇಳಬೇಕಾ? ಆಗ ರಿತು ಹೌದು ಅಂತ ಹೇಳಿ, ನೀನು ಇಷ್ಟು ದಿನ ಎಲ್ಲಿದ್ದೆ ಅಂತ ಕೇಳ್ತಾಳೆ. ಆವಾಗ ವರುಣ್ ಅವನನ್ನು ಮನೆಗೆ ಡ್ರಾಪ್ ಮಾಡೋದಕ್ಕೆ ಕಾರ್ನಲ್ಲಿ ಕೂರಿಸಿಕೊಂಡು, ನಾನೀಗ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ರಿತು, ನಿನಗೆ ಮದುವೆ ಆಗಿದೆ ಅಂತ ಕೇಳ್ತಾಳೆ. ಆಗ ವರುಣ್ 2 ವರ್ಷದ ಹಿಂದೆ ಆಗಿತ್ತು, ಆದರೆ ನಾನೇ ಡೈವೋರ್ಸ್ ಕೊಟ್ಟೆ ಅಂತ ಹೇಳ್ತಾನೆ. ಆಗ ರಿತು ಕಾರಣ ಏನು ಅಂತ ಕೇಳ್ತಾಳೆ. ಅವಳಿಗೆ ಮಗು ಬೇಕಾಗಿತ್ತು, ನನಗೆ ಮಕ್ಕಳು ಅಂದರೆ ಇಷ್ಟನೇ ಆಗಲಿಲ್ಲ, ಹಾಗಾಗಿ ನಾನು ಅವಳಿಗೆ ಡೈವೋರ್ಸ್ ಕೊಟ್ಟಿದ್ದೆ ಅಂತ ಹೇಳ್ತಾನೆ. ಅವಳು ವಿಷಯ ಕೇಳ್ತಾನೆ. ಓಹೋ, ಇವನಿಗೆ ಮಗು ಬೇಡವಂತೆ, ಅಂದರೆ ಮಾಡೋಕೆ ಮಾತ್ರ ಹೆಂಡತಿ ಬೇಕಂತೆ. ಹೇಗಾದ್ರು ನೋಡಿ, ಇವರ ಅಪ್ಪ ಅಮ್ಮ ಹೀಗೆ ಅನ್ಕೊಂಡ್ಬಿಟ್ಟಿದ್ರೆ ಈ ನನ್ನ ಮಗ ಭೂಮಿಗೆ ಬರ್ತಾ ಇರಲಿಲ್ಲ ಅಂತ ರಿತು ತಾನೇ ಅನ್ಸ್ಕೊತಾಳೆ. ನಾನೇನಾದರೂ ಪಿಂಕಿ ಬಗ್ಗೆ ಸತ್ಯ ಹೇಳಿದರೆ ವರುಣ್ ಖಂಡಿತ ನನ್ನಿಂದ ದೂರ ಆಗಿಬಿಡ್ತಾನೆ, ನಾನು ಇಷ್ಟು ದೊಡ್ಡ ಶ್ರೀಮಂತನನ್ನು ಕಳೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದುಕೊಂಡು ನನಗೆ ಮದುವೆ ಆಗಿದೆ, ಆದರೆ ನಾನಿನ್ನೂ ಮಗು ಮಾಡಿಕೊಂಡಿಲ್ಲ ಅಂತ ಹೇಳ್ತಾಳೆ. ಆಗ ವರುಣ್, ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀಯ, ಮಕ್ಕಳನ್ನು ಸಾಕೋದು ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ತಾನೆ. ಹೌದೌದು, ಬೇಡಪ್ಪ, ತುಂಬ ಕಷ್ಟದ ಕೆಲಸ. ನಿಮ್ಮ ಅಪ್ಪ ಅಮ್ಮ ಒಂದು ಥಾಟ್ ಅವರಿಗೆ ಬಂದು ಬಿಟ್ಟಿದ್ರೆ ನಿನ್ನಂಥ ಹುಡುಗಿ ಈ ಭೂಮಿ ಮೇಲೆ ಬರ್ತಾನೆ ಇರಲಿಲ್ಲ. ಅಷ್ಟರಲ್ಲಿ ರಿತು ಮನೆ ಬಂದಿತ್ತು. ವರುಣ್ ಅಲ್ಲಿನೇ ಅವಳನ್ನು ಬಿಟ್ಟು ಹೋಗ್ತಾನೆ. ಆಗ ರಿತು, ಅಯ್ಯಯ್ಯೋ, ಇವನ ನಂಬರ್ನ ತೆಗೆದುಕೊಳ್ಳಲಿಲ್ಲ ಅಂತ ಅಪ್ಸೆಟ್ ಆಗಿ ಹೋಗಿ ಡೋರ್ ಬೆಲ್ ಬಾರಿಸ್ತಾಳೆ. ಆದರೆ ರಾಜ್ ಕಿವುಡ ಆಗಿರ್ತಾನೆ, ಅವನಿಗೆ ಅದು ಕೇಳಿಸೋದೇ ಇಲ್ಲ. ಹಾಗಾಗಿ ಕೋಪಗೊಂಡ ಬಿಟ್ಟು ತಾನೇ ಮತ್ತೊಂದು ಕೀಯಿಂದ ಒಳಗಡೆ ಹೋಗಿ, ನಿನಗೆ ಇಯರ್ ಮೆಷಿನ್ ಹಾಕೊಳ್ಳೋದಕ್ಕೆ ಆಗೋದಿಲ್ವಾ ಅಂತ ಬೈತಾಳೆ. ಗಂಡನನ್ನು ನೋಡಿದ್ರೆ ಕಿವುಡ, ಮನೆಯಲ್ಲಿ ಮಗು ನೋಡಿಕೊಳ್ಳುತ್ತಾನೆ. ಇವಳು ಊರು ತುಂಬ ರೋಡಲ್ಲಿ ಯಾವನ್ ಸಿಗ್ತಾನೋ ಅವನಿಗೆ ಸೀರೆ ಎತ್ಕೊಂಡು ಅದನ್ನು ಹರಿಸ್ಕೊಂಡು ಬರ್ತಾಳೆ. ನಂತರ ಅವನ ರಿತುಗೆ ಒಂದು ಸೀರೆನ ಗಿಫ್ಟ್ ಮಾಡಿ, ಅದರಲ್ಲಿ ನನ್ನಿಂದ ನಿನ್ನ ಸೀರೆ ಹಾಳಾಗೋಯ್ತು, ಹಾಗಾಗಿ ಇದನ್ನು ನನ್ನ ಕಡೆಯಿಂದ ಗಿಫ್ಟ್ ಅಂತ ಅದರಲ್ಲಿ ಬರೆದು ತನ್ನ ನಂಬರನ್ನು ಬರೆದು ಕಳೆದಿರ್ತಾನೆ. ಅವನು ಬರೆದು ಕೊಟ್ಟವನು, ನೀನು ಬರೆದಿಟ್ಟಿದ್ದೀಯ, ಸರಿ ಹೋಯ್ತು ಬಿಡು. ಈಡು ಜೋಡು ಆಗೋ ಖುಷಿಯಾಗಿತ್ತು. ಅವನಿಗೆ ಕಾಲ್ ಮಾಡಿ, ನೀನು ಕಳುಹಿಸಿದ ಸೀರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಗ ಅವರು, ನಾನು ಪೇಂಟಿಂಗ್ ಕೂಡ ಚೆನ್ನಾಗಿ ಮಾಡ್ತೀನಿ, ನೀನು ನಾಳೆ ನಮ್ಮ ಮನೆಗೆ ಬಾ ಅಂತ ಹೇಳ್ತಾಳೆ. ಓ, ಈ ಮನೆಗೆ ಕರಿತಾವನೆ ಅಣ್ಣ, ತುಂಬ ಫಾಸ್ಟ್ ಆಗಿದ್ದಾನೆ ಅಂತ ರಿತು ಹೊಸ ಬಟ್ಟೆ ಇಲ್ಲ ಅಂತ ಅಲ್ಮಾರದಲ್ಲಿ ನೋಡ್ತಾ ಇರುವಾಗ ಅವಳಿಗೆ ಅವಲ್ಲಿ ಒಂದು 5,000 ರೂಪಾಯಿ ಹಣ ಸಿಕ್ಕಿಬಿಡುತ್ತೆ. ಆಗ ರಿತು ಆ ಹಣವನ್ನು ತೆಗೆದುಕೊಂಡು ಹೊರಡುವಷ್ಟರಲ್ಲಿ ರಾಜ್, ಈ ಸೀರೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಆಗ ರಿತು, ಒಬ್ಬ ವ್ಯಕ್ತಿ ಕಾರಿನಿಂದ ನನ್ನ ಸೀರೆ ಹಾಳಾಗಿ ಬಿಟ್ಟಿತ್ತು, ಹಾಗಾಗಿ ಅವನು ನನಗೆ ಗಿಫ್ಟ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಜ್, ನೀನು ಅದನ್ನ ಯಾಕೆ ತಗೊಂಡೆ?
ಅಂತ ಕೇಳ್ತಾನೆ. ಆಗ ರಿತು, ನಿನಗೆ ಇದು ಸರಿ ಕಾಣಿಸ್ತಾ ಇದ್ರೆ ನೀನೇ ನನಗೊಂದು ಹೊಸ ಬಟ್ಟೆ ತೆಗೆದುಕೊಂಡು ಬಿಡು, ಆಗ ಇದನ್ನು ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಸೈಲೆಂಟ್ ಆಗಿ ಪಿಂಕಿನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾನೆ. ಪಾಪಚ್ಚಿ ಗಂಡ ಬಡವ ಅಂತ ಇವಳು ಎತ್ತಿ ಎತ್ತಿ ಆಡಿಸ್ತಾಳೆ. ಆಗ ಅಲೋಕ್ ಪೈಲಟ್ ಡ್ರೆಸ್ನಲ್ಲಿ ಅಲ್ಲಿಗೆ ಬಂದು ರಿತುಗೆ ಏರ್ ಹೋಸ್ಟೆಸ್ ಡ್ರೆಸ್ ಕೊಡುತ್ತಾನೆ. ರಿತು ಅವುಗಳನ್ನು ಹಾಕಿಕೊಂಡು ಬರ್ತಾಳೆ. ಆಗ ಅಲೋಕ್ ಅವಳನ್ನು ತಪ್ಪಿಕೊಳ್ಳೋದಕ್ಕೆ ನೋಡ್ತಾನೆ. ಆಗ ರಿತು, ಸರ್ ನನಗೆ ಮದುವೆ ಆಗಿದೆ ಅಂತ ಹೇಳ್ತಾಳೆ. ಆಗ ಅಲೋಕ್, ಹಾಗಾದರೆ ಅದನ್ನೇ ನಾನು ವಾಪಸ್ ಹೋಗ್ತೀನಿ ಬಿಡು ಅಂತ ಹೇಳ್ತಾನೆ. ಆಗ ಅವನನ್ನು ತಡೆದಂತಹ ರಿತು ಅವನ ಜೊತೆ ಸ್ವರ್ಗ ಸುಖ ಕಾಣೋದಕ್ಕೆ ಶುರು ಮಾಡ್ತಾಳೆ. ಓಹೋ, ಈ ಶೋಕಿ ಬೇರೆ ಇದೆ. ಈ ಶೋಕಿ ರಾಣಿಗೆ ಬೇರೆ ಬೇರೆ ಡ್ರೆಸ್ ಹಾಕಿಕೊಂಡು ಬೇರೆ ಬೇರೆ ಥರ ಚೆನ್ನಾಗಿ ಮಾಡಿಸಿಕೊಳ್ಳುತ್ತಾಳೆ. ಸಖತ್ತಾಗಿರುತ್ತಲ್ಲ, ಒಂಥರ ಐಡಿಯಾ, ಟ್ರೈ ಮಾಡಬಹುದು. ಅವನು ಆಗ ರಾಜ್ ಹಾಗೂ ಪಿಂಕಿ ವಾಪಸ್ ಸ್ಕೂಲ್ನಿಂದ ಬರ್ತಾರೆ. ರಿತು ಕಷ್ಟಪಟ್ಟು ಅಲೋಕ್ನ ಅಲ್ಲಿಂದ ಕಳಿಸ್ತಾಳೆ. ನಂತರ ರಾಜ್ನಲ್ಲಿ 5,000 ರೂಪಾಯಿ ಹಣ ಇಟ್ಟಿದ್ದೆ, ಎಲ್ಲಿ ಹೋಯಿತು ಅಂತ ಕೇಳ್ತಾನೆ. ಆಗ ರಿತು, ನಾನು ಅದನ್ನು ಖರ್ಚು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ರಾಜ್ ಅವಳನ್ನು ಬೈದರೆ, ನಾನು ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಅಂತ ರಿತು ಆತನನ್ನೇ ಬೈತಾಳೆ. ಆಗ ರಾಜ್, ಪಿಂಕಿ ಇದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ನಿನ್ನನ್ನು ಯಾವಾಗಲೂ ಬಿಟ್ಟು ಬಿಡ್ತಿದ್ದೆ ಅಂತ ಹೇಳ್ತಾನೆ. ನಂತರ ರಿತು ವರುಣ್ ಮನೆಗೆ ಹೋಗ್ತಾಳೆ. ಖುಷಿಯಾದ ವರುಣ್ ತನ್ನ ಪೇಂಟಿಂಗ್ಸ್ ಎಲ್ಲ ಅವಳಿಗೆ ತೋರಿಸ್ತಾನೆ. ಆಗ ರಿತು ಅಪ್ಸೆಟ್ ಆಗಿ ನಿಂತುಕೊಂಡು ತಾಳೆ. ಆಗ ವರುಣ್, ನಿನಗೇನು ಸಮಸ್ಯೆ ಇದೆ ಅಂತ ಕೇಳ್ತಾನೆ. ಆಗ ರಿತು, ನಾನು ರಾಜ್ನ ಮದುವೆಯಾಗಿ ತುಂಬ ಕಷ್ಟ ಅನುಭವಿಸುತ್ತಾ ಇದ್ದೀನಿ, ನನಗಲ್ಲಿ ಸೆರೆಮನೆಯಲ್ಲಿ ಇದ್ದ ಹಾಗೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ಈ ಕಡೆ ರಿತುಳ ತಾಯಿ ಶಾಂತಿ ರಾಜ್ಗೆ ಕಾಲ್ ಮಾಡಿ ರಿತು ಬಗ್ಗೆ ಕೇಳ್ತಾಳೆ. ಆಗ ರಾಜ್ ಅವಳು ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಶಾಂತಿ, ಇಷ್ಟು ಚಿಕ್ಕ ಮಗುವನ್ನು ಬಿಟ್ಟು ಅವಳು ಏಕೆ ಹೊರಗಡೆ ಹೋಗಿದ್ದಾಳೆ ಅಂತ ರಿತುಳನ್ನು ಬೈತಾಳೆ. ಸರಿಯಾಗಿದ್ದೀರಾ ಅಮ್ಮ ಮಗಳು, ಬಂದು ಅಟ್ಲೀಸ್ಟ್ ನೀನಾದರೂ 2 ಕೆನ್ನೆಗೆ ಬಾರಿಸಿ ಮಗುವನ್ನು ನೋಡ್ಕೋಬಾರ್ದ, ಮನೆಯಲ್ಲಿ ಇರು ಅಂತ ಹೇಳೋಕ್ಕಾಗೋದಿಲ್ವಾ, ಹಾಗೆ ಸದಾರಮ್ಮೆ ನಾಟಕ ಆಡ್ಕೊಂಡಿದ್ದೀರಾ ಎಲ್ಲರನ್ನೂ. ಈ ಕಡೆ ವರುಣ್, ನಿನಗಿನ್ನೂ ಮಕ್ಕಳಾಗಿಲ್ಲ ತಾನೇ, ನಿನಗೆ ರಾಜ್ ಡೈವರ್ಸ್ ಕೊಟ್ಟು ಬಿಡು ಅಂತ ರಿತುಗೆ ಹೇಳ್ತಾನೆ. ಆಗ ರಿತು, ನನಗಂತೂ ಮಕ್ಕಳಾಗಿಲ್ಲ ಬಿಡು, ಒಂದು ವೇಳೆ ನನಗೇನಾದರೂ ಮಕ್ಕಳಾಗಿದ್ದರೆ ನೀನು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ಯಾ ಅಂತ ಕೇಳ್ತಾಳೆ. ಆಗ ವರುಣ್, ಸಾಧ್ಯನೇ ಇಲ್ಲ, ಇದು ನನ್ನ ಹಾಗೂ ನಿನ್ನ ಕೊನೆಯ ಭೇಟಿಯಾಗಿ ಬಿಡುತ್ತೆ ಅಂತ ಹೇಳ್ತಾನೆ. ಸದಾರಮ್ಮೆ ನಾಟಕ ಮಾಡ್ತಾಳೆ. ಇವನು ಬಿಟ್ಟು ಅವಳು ಬಿಡೋದಿಲ್ಲ, ನಾನು ಮೊದಲನೇ ಸಲ ನಿನ್ನನ್ನು ಬಿಟ್ಟಿದ್ದೀನಿ, ಈ ಬಾರಿ ನಿನ್ನನ್ನು ಕಳ್ಕೊಳೋದಿಲ್ಲ, ಇಷ್ಟಪಡೋದಿಲ್ಲ ಅಂತ ಹೇಳಿ ವಾಪಸ್ ತನ್ನ ಮನೆಗೆ ಹೋಗ್ತಾಳೆ. ಆಗ ಪಕ್ಕದ ಮನೆಯ ಕೆಲಸದವ ಜಗ್ಗು ಅವಳನ್ನು ಕ್ರೂರ ದೃಷ್ಟಿಯಿಂದ ನೋಡ್ತಾನೆ. ನೀನೇನು ಆ ದೃಷ್ಟಿಯಿಂದ ನೋಡೋ ಅವಶ್ಯಕತೆನೇ ಇಲ್ಲ ಗುರು, ಸ್ವಲ್ಪ ದುಡ್ಡು ಕೊಟ್ಟುಬಿಡು, ನಿನ್ನ ಜೊತೆನೂ ಚೆನ್ನಾಗಿ ಮಾಡಿಸ್ಕೊಂಡು ಬಿಡ್ತಾಳೆ. ಆಗ ರಿತು ಹೆದರ್ತಾ ಮನೆ ಒಳಗಡೆ ಹೋಗಿ, ನನಗೆ ಒಂದು ಜಾಬ್ ಸಿಕ್ಕಿದೆ, ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ರಾಜ್ಗೆ ಹೇಳ್ತಾಳೆ. ಆಗ ರಾಜ್ ಮತ್ತೆ ಸೈಲೆಂಟ್ ಆಗಿ ಹೋಗ್ತಾನೆ. ರಿತು ಮರುದಿನ ಬೆಳಗ್ಗೆ ವರುಣ್ ಹತ್ರ ಹೋಗ್ತಾಳೆ. ಆಗ ವರುಣ್ ಅವಳಿಗೆ ಐ ಲವ್ ಯು ಅಂತ ಹೇಳ್ತಾನೆ. ಆಗ ರಿತು ಆ ಮಾತನ್ನು ಕೇಳಿ, ಮೊದಲೇ ಹೇಳಿದ್ದರೆ ನಾವಿಬ್ಬರು ಇವತ್ತು ಜೊತೆಗೆ ಇರ್ತಾ ಇದ್ವೇನೋ ಅಂತ ಹೇಳ್ತಾಳೆ. ಆಗ ವರುಣ್, ನೀನು ರಾಜ್ಗೆ ಡೈವರ್ಸ್ ಕೊಟ್ಟು ಬಿಡು ಅಂತ ಹೇಳ್ತಾನೆ. ಆಗ ರಿತು, ಏನಾದರೂ ಕಾರಣ ಸಿಗಬೇಕಲ್ಲ ಅಂತ ಹೇಳ್ತಾಳೆ. ಹೌದೌದು, ಕೊಡಲೇಬೇಕು, ಡೈವೋರ್ಸ್ ಅಂದರೆ ಕಾರಣ ಸಾವಿರಾರು ಸಿಗುತ್ತೆ. ನಿನಗೆ ಮರುದಿನ ಅಲೋಕ್ ರಿತು ಹತ್ರ ಬಂದು, ನೀನು ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನೀನೇನಾದರೂ ಮತ್ತೊಮ್ಮೆ ಹೀಗೆ ಮಾಡಿದರೆ ನಾನು ರಾಜ್ನ ಸಾಯಿಸೇ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಖುಷಿಯಿಂದ ರಿತು, ಹೌದಾ, ನೀನು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ವರುಣ್ ಒಳಗೆ ಕಾಲ್ ಮಾಡ್ತಾನೆ. ನೀನಿವತ್ತು ಡೈವರ್ಸ್ ವಿಷಯ ರಾಜ್ ಹತ್ರ ಮಾತನಾಡಲೇಬೇಕು ಅಂತ ಹೇಳ್ತಾನೆ. ಹಾಗಾದರೆ ಆಯಿತು, ನಿನ್ನ ಹತ್ರ ಒಂದು ಅರ್ಜೆಂಟ್ ಕೆಲಸ ಇದೆ, ನಾನು ನಿನ್ನನ್ನು ಆಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಹೋಗ್ತಾಳೆ. ಆಗ ಅಲ್ಲಿ ಜಗ್ಗು ನನ್ನ ಕೆಲಸಕ್ಕೆ ಅಂತ ಮನೆಯೊಳಗೆ ಕರೆಸ್ಕೊತಾಳೆ. ಜಗ್ಗು ನನ್ನ ನೋಡಿ ಹೆದರಂತೆ ನಾಟಕ ಮಾಡಿದಂತ ರಿತು, ಇವತ್ತು ಇವನು ಇಲ್ಲಿಗೆ ಬಂದಿದ್ದಾನೆ, ನಾಳೆ ರೌಡಿ ಒಳಗಡೆ ಬರೋಲ್ಲ ಅಂತ ಏನಿದೆ, ನಿನ್ನಿಂದ ನನಗೆ ರಕ್ಷಣೆ ಸಿಗೋದಿಲ್ಲ, ನನಗೆ ಡೈವೋರ್ಸ್ ಬೇಕು ಅಂತ ರಾಜ್ಗೆ ಹೇಳಿಬಿಡ್ತಾಳೆ. ಓಹೋ, ಇದೊಂದು ಕಾರಣ ಇವಾಗ ಡೈವೋರ್ಸ್ ಕೇಳಿ. ಆಗ ರಾಜ್, ಪಿಂಕಿ ಲೈಫ್ ಹಾಳಾಗಿ ಹೋಗ್ಬಿಡುತ್ತೆ, ನಾನಂತೂ ನಿನಗೆ ಡೈವೋರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ಆ ವಿಷಯ ತಿಳಿದಂತ ಶಾಂತಿ ಮನೆಗೆ ಬಂದು ರಿತು ರಾಜ್ ಹತ್ರ ಸಾರಿ ಕೇಳು ಅಂತ ಹೇಳ್ತಾಳೆ. ಆಗಲಿತ್ತು, ಅದು ಸಾಧ್ಯನೇ ಇಲ್ಲ, ನನಗೆ ಡೈವರ್ಸ್ ಬೇಕಂದ್ರೆ ಬೇಕು ಅಂತ ಶಾಂತಿಗೆ ಹೇಳ್ತಾಳೆ. ಆಗ ರಾಜ್, ಪಿಂಕಿ ಮೆಚೂರ್ಡ್ ಆಗುವವರೆಗೂ ನಾನು ನಿನಗೆ ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾನೆ. ಓಹೋ, ಸದ್ಯಕ್ಕೆ ಇವಳಿಗೆ ಪ್ರಾಬ್ಲಮ್ ಇರೋದು ಪಿಂಕಿಯಿಂದ. ಆಗ ಅರಿತು, ಪಿಂಕಿ ಇರುವವರೆಗೂ ನನಗೆ ವರುಣ್ ಸಿಗೋದಿಲ್ಲ ಅಂತ ಥಿಂಕ್ ಮಾಡಿ ಅಲೋಕ್ಗೆ ಕಾಲ್ ಮಾಡಿ, ನಾನು ನಿನ್ನ ಮದುವೆ ಆಗ್ತೀನಿ, ಆದರೆ ನೀನು ಪಿಂಕಿನ ಕಿಡ್ನ್ಯಾಪ್ ಮಾಡಬೇಕು ಅಂತ ಹೇಳಿಬಿಡ್ತಾಳೆ. ಯಪ್ಪ, ಎಂಥ ತಾಯಿ ಹುರಿಯೋಳು, ತಾವೇ ಸ್ವಂತ ಹೆತ್ತ ಮಕ್ಕಳನ್ನು ಯಾರಾದರೂ ಕಿಡ್ನ್ಯಾಪ್ ಮಾಡ್ತಾರ ಇವಳು. ಆಗ ಅವಳಿಗೆ ವರುಣ್ ಕಾಲ್ ಮಾಡ್ತಾನೆ. ರೀತು ಪಕ್ಕಕ್ಕೆ ಹೋಗಿ, ನಾನು ಸ್ವಲ್ಪ ಸಮಯದ ನಂತರ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾಳೆ. ಆನಂತರ ಅಲೋಕ್ ಪಿಂಕಿನ ಕಿಡ್ನ್ಯಾಪ್ ಮಾಡ್ತಾನೆ. ರೀತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಗೊತ್ತಿರದ ಹಾಗೆ ನಾಟಕ ಆಡಿ ಮರುದಿನ ವರುಣ್ ಹತ್ರ ಹೋಗಿ, ನಾನಿನ್ನೂ ಆರಾಮಾಗಿ ಡೈವರ್ಸ್ ತಗೊಳ್ತೀನಿ ಅಂತ ಹೇಳ್ತಾಳೆ. ಆಗ ವರುಣ್ ಖುಷಿ ಪಡ್ತಾನೆ. ಅಲೋಕ್ ರಿತುಗೆ ಕಾಲ್ ಮಾಡ್ತಾನೆ. ಆಗ ರಿತು ಪಕ್ಕಕ್ಕೆ ಹೋಗಿ ಏನು ಅಂತ ಕೇಳ್ತಾಳೆ. ಆಗ ಅಲೋಕ್, ನೀನು ನನ್ನ ಹೊಸ ಲವರ್ ಜೊತೆ ಮಾತಾಡ್ತಾ ಇರುವಾಗ ನಾನು ಕೇಳಿಸಿಕೊಂಡಿದ್ದೇನೆ, ನೀನಿವತ್ತು ನನ್ನನ್ನು ಮದುವೆ ಆಗದೇ ಇದ್ದರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ
ಅಂತ ಹೆದರಿಸ್ತಾನೆ. ಆಗ ರಿತು, ನೀನು ನನ್ನ ಮಗಳನ್ನು ಕಿಡ್ನಾಪ್ ಮಾಡಿದ್ದೆ ಅಂತ ನಾನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಅದೆಲ್ಲವನ್ನೂ ಕೇಳಿಸಿಕೊಂಡವನು, ನನಗೆ ಒಂದು ಮಗು ಕೂಡ ಇದೆ, ನೀನು ನನಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟೆ ಅಂತ ಬೈತಾನೆ. ಆಗ ರಿತು, ನಾನು ಇದನ್ನೆಲ್ಲ ನಿನಗೋಸ್ಕರ ಮಾಡಿದ್ದೀನಿ, ನಾನು ನಿನಗೆ ಆಮೇಲೆ ಭೇಟಿ ಆಗ್ತೀನಿ ಅಂತ ಅಲೋಕ್ ಹತ್ರ ಹೋಗಿ, ನಾನು ನಿನ್ನನ್ನು ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ, ನೀನು ಪಿಂಕಿನ ಕೊಲೆ ಮಾಡಿಬಿಟ್ರೆ ನಾನು ನಿನ್ನನ್ನು ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಹೇಳಿಬಿಡ್ತಾಳೆ. ಆಗ ಅಲೋಕ್ ಪಿಂಕಿನ ಕೊಲೆ ಮಾಡೋದಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ವರುಣ್ ಪೊಲೀಸ್ ಅವರೊಂದಿಗೆ ಅಲ್ಲಿಗೆ ಬಂದು, ನೀವೇ ಸರಿ ಇಲ್ಲ ಅಂತ ಅಂದುಕೊಂಡಿದ್ದೆ, ಆದರೆ ರೀತುಳ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ನನಗೆ ಹೀಗೆ ಗೊತ್ತಾಯಿತು ಅಂತ ರಾಜ್ ಹೇಳಿಬಿಡ್ತಾನೆ. ಆಗ ರಾಜ್, ನಿನ್ನಂಥ ತಾಯಿ ಇದ್ರೂ ಅಷ್ಟೇ ಸತ್ರು ಅಷ್ಟೇ ಅಂತ ರೀತುನ ಹೊಡೆದು ಪೊಲೀಸ್ ಅವರಿಗೆ ಒಪ್ಪಿಸ್ತಾನೆ. ಕೊನೆಗೆ ಪೊಲೀಸ್ ಅವರು ರೀತುನ ಹಾಗೂ ಅಲೋಕ್ನ ಅರೆಸ್ಟ್ ಮಾಡ್ತಾರೆ. ಸೊ ಕತೆ ಇಲ್ಲಿಗೆ ಮುಗೀತು. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.